ಯಾರಾದ್ರೂ ಒಬ್ರು ಒಪ್ಕೊಳ್ತೀರಾ ಇದು ಗ್ರಾವೆಲ್ ಅಂತ ಹೇಳ್ಬಿಟ್ಟು? ಒಂದು ಇಲಾಖೆ ಒಂದು ಇಲಾಖೆನ ಇನ್ಸ್ಪೆಕ್ಷನ್ ಬರ್ಸಿದಾರ? ಸಾವಿರಾರು ಕೋಟಿ ದುಡ್ಡು ಹೊಡೆದ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಇವತ್ತವರೆಗೂ ಇನ್ಸ್ಪೆಕ್ಟ್ ನಡೀತಿದೆ. ಇದೇ ಏನಾದ್ರು ಪ್ರೂವ್ ಆಯ್ತು ಅಂದ್ರೆ ನೀವು ರಾಜೀನಾಮೆ ಕೊಡಕ್ ರೆಡಿ ಇದ್ದೀರಾ? ಮಾಡಿದ್ದಾರೆ ಶಾಸಕರು. ಒಂದು ಇಲಾಖೆನ ಇನ್ಸ್ಪೆಕ್ಷನ್ ಬರ್ಸಿದಾರ? ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ನಾವು ಎಲ್ಲಿಗೆ ಕಂಪ್ಲೇಂಟ್ ಮಾಡಬೇಕು ಆ ರೀತಿಯಾದ ಕಂಪ್ಲೇಂಟ್ ಮಾಡಬೇಕು. ಅಧಿಕಾರಿ ಭ್ರಷ್ಟಾಚಾರದಿಂದ ತುಂಬಿರೋದ್ರಿಂದ ಅಧಿಕಾರಿನ ವರ್ಗಾವಣೆ ಮಾಡಿಸಿದೀವಿ, ಬೇರೆ ಅಧಿಕಾರಿಗಳು ಬೇಕು ಅಂತೇಳಿ. ಮೂರನೇದು PWD. ಈ PWD ರೋಡ್ ಕೆಡೋಗಿದೆ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಮತ್ತು ನಮ್ಮ KDP ಸದಸ್ಯರು, ನನ್ನ ಸ್ನೇಹಿತರು ನವೀನ್ ಆರೋಪ ಮಾಡಿದ್ರು. ಈ ವಿಚಾರ ತಗೊಂಡು ಯಾರೋ ಅವರ ರಿಲೇಟಿವ್ಗೆ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಎಲ್ಲೂ ಹೋಗದಲ್ಲ ಶಾಸಕರು ಅದೇ ಪರ್ಟಿಕ್ಯುಲರ್ ಆಗಿ ಅದೇ ರೋಡಿಗೆ ಹೋಗ್ಬಿಟ್ಟು ನಾನು ಇನ್ಸ್ಪೆಕ್ಟ್ ಮಾಡಿದ್ದೀನಿ ಅನ್ನೋದಕ್ಕೆ ಕಾರಣ ಏನು? ಒಂದು, ಈ ಕಾರಣನ ತಿಳಿಸ್ತಲ್ಲೇ ರಸ್ತೆ ಕಾಮಗಾರಿ ಚೆನ್ನಾಗಿದೆ ಅಂತ ಹೇಳ್ತೀರಲ್ಲ ಮಾನ್ಯ ಶಾಸಕರೇ, ನಾವು ಪ್ರೂವ್ ಮಾಡ್ತೀವಿ. ಈ ರಸ್ತೆ ಕಾಮಗಾರಿ ಹಾಳಾಗಿದೆ ಅನ್ನೋದಕ್ಕೆ ನಾವು ಪ್ರೂವ್ ಮಾಡ್ತೀವಿ. ನಿಮಗೆ ತಾಕತ್ತು ಅನ್ನೋದಿದ್ರೆ ಬಂದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಅದು 9 ಕಿಲೋಮೀಟರ್ ಆಸ್ಕರ್ ಇದು ರೂಲ್ ಪ್ರಕಾರ ನೋಡಿ 9 ಕಿಲೋಮೀಟರ್ ರೋಡ್ ಇದೆ. ಕ್ವಾಲಿಟಿ ಆಗಿರ್ಬೋದು ಎಲ್ಲದರಲ್ಲೂ ವಿಫಲರಾಗಿದ್ದಾರೆ ಕಾಂಟ್ರಾಕ್ಟರ್. ಈ ವಿಚಾರನ ನೀವು ತಗೊಂಡೋಗ್ಬಿಟ್ಟು ಎಲ್ಲ ಮೂಲೆಯಲ್ಲಿ ನಿಂತ್ಕೊಬಿಟ್ಟು ರೋಡ್ ಚೆನ್ನಾಗಿದೆ, ಹೌದು ತುದಿಲಿ ರೋಡ್ ಅಂಶಕೊಂಡಿರ್ಬೇಕು, ಇಲ್ಲ ರೋಡ್ ಕನ್ವರ್ಸೇಷನ್ ಜಾಯಿಂಟ್ಸ್ ಇರ್ತವೆ, ಆ ಜಾಯಿಂಟ್ಸ್ ಗೆ ಕ್ವಾಲಿಟಿ ಮಾಡಿರ್ತಾರೆ, 10-20 ಮೀಟರ್ ಕ್ವಾಲಿಟಿ ಮಾಡಿರ್ತಾರೆ, ಹೋಗ್ತಾವೆ. ಆದ್ರೆ ಮುಂದಕ್ಕೆ ಹೋಗಿ ನೋಡ್ಲಿಲ್ಲ. ಯಾಕೆ ನೋಡ್ಲಿಲ್ಲ? ಈ ರೋಡ್ ಕಳಪೆ ಆಗಿದೆ ಅಂತ ಹೇಳಿ ನಾವು ಸಾಬೀತು ಮಾಡ್ತೀವಿ ಮಾನ್ಯ ಶಾಸಕರೇ. ಏನಾದ್ರೂ ನೀವು ಇದನ್ನ ಸಾಬೀತಾದ್ರೆ ನೀವು ನಿಮ್ಮ ಶಾಸಕಾಂಗ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ ಅನ್ನೋದನ್ನ ನಮಗೆ ತಿಳಿಸ್ಬೇಕಾಗಿದೆ. ಇದು ಯಾವುದನ್ನು ಮಾಡ್ಲಿಲ್ಲ. ಮೇಲ್ನೋಟಕ್ಕೆ ನಮಗೆ ಹೆಂಗ್ ಕಾಡುತ್ತದೆ ಅಂದ್ರೆ ಬೇರೆ ಒಂದು ಕಳಪೆ ಕಾಮಗಾರಿಗಳ ಆಧಾರ ಆಗೋಗಿದೆ. ಈಗ ರೋಡ್ ತಗೊಂಡಿರ್ಬೋದು PWD ವರ್ಕ್ಸಿಂದ, JJM ವರ್ಕ್ಸಿಂದ, OHT ಟ್ಯಾಂಕ್ಗಳು ಎಲ್ಲ ವಿರೋಧ ಅಂತ ಪರಿಸ್ಥಿತಿ ಬಂದಿದ್ದಾವೆ. ಏನ್ ಮಾಡ್ತಿದ್ದೀರಾ ಶಾಸಕರು? ಎಲ್ಲೋಗಿದ್ದಾರೆ? ಎಲ್ಲೂ ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ ನಮಗೆ. ಬರೀ KDP ಅವರ ಆರೋಪ ಮಾಡ್ತಿದ್ದಾರೆ, ಅವರೇನೋ ದುಡ್ಡು ಇಸ್ಕೊಳಕ್ ಮಾಡ್ತಾ ಇದಾರೆ, ಅವ್ರ ಸ್ವಾಮಿ ನಾವು ದುಡ್ಡು ಇಸ್ಕೊಳಕ್ ಮಾಡ್ತಿದ್ರೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕಾದ್ರೆ ನಾವು ಎಷ್ಟು ಸಲ ಪ್ರಸ್ತಾಪ ಮಾಡಿದೀವಿ. ಅದೇ ವಿಚಾರವಾಗಿ ನಾವು ಆರೋಪ ಮಾಡಿ ದಿನನೇ 17/7 ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದೀನಿ. ನಾನೇ ವೈಯಕ್ತಿಕವಾಗಿ ಹೋಗಿ ಲೋಕಾಯುಕ್ತರ ಆಫೀಸ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ಕೊಂಡು ಬಂದಿದ್ದೀನಿ. ಇದ್ರೆ ನೀವೇ ಒಂದು ಪರ್ಟಿಕ್ಯುಲರ್ ಆಗಿ ದಿನಾಂಕ ನಿಗದಿ ಮಾಡಿ ಮಾನ್ಯ ಶಾಸಕರು, ಆ ದಿನಾಂಕ ದಿನ ನಮ್ಮನ್ನು ಕರೀರಿ. ಅದು ಯಾವ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅಥವಾ ಆ ಹಿಂದ್ಗಡೆ ಇರೋಂಥ AWಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಕ್ವಾಲಿಟಿ ಆಫ್ ವರ್ಕ್ ಏನಾದ್ರು ಮಾಡಿದ್ರೆ ನಾವು ಇಲ್ಲಿ ನಮ್ಮ KDP ಸದಸ್ಯರಾಗಿರ್ಬೋದು ಎಲ್ಲರೂ ವೈಯಕ್ತಿಕ ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದೇನಾದ್ರು ಕಳಪೆ ಕಾಮಗಾರಿ ಆಗಿದ್ರೆ ನೀವು ರಾಜೀನಾಮೆ ಕೊಡಕ್ ನೀವು ರೆಡಿ ಇದ್ದೀರಾ? ಪ್ರಥಮವಾಗಿ ಏನ್ ಫಸ್ಟ್ ಬಂದಾಗ ಬಂಡಿ ಬಡ್ಕೊಂಡ್ರಿ ತಗೊಂಡೋಗಿ, ನಾನು ಕ್ವಾಲಿಟಿ ಆಫ್ ವರ್ಕ್ ಕ್ವಾಂಟಿಟಿ ಕಡಿಮೆ ಮಾಡಿದೀನ, ಕ್ವಾಲಿಟಿ ಕಡಿಮೆ ಮಾಡಿದೀನಿ. ನಾನು ಎಲ್ಲಿ ಯಾವ್ದು ಒಂದೇ ಒಂದು ವರ್ಕ್ ಅಂತ ಇಲ್ಲ ಯಾವ್ದ್ರಲ್ಲೂ. ಸುಮ್ಮನೆ ಹೇಳ್ಕೊಂಡ್ ಬಂದ್ಬಿಟ್ರೆ ನಾವು ಒಪ್ಪ ಅಂತ ಇಂಜಿನಿಯರ್ಗೂ ಕಂಪ್ಲೇಂಟ್ ಮಾಡಿದೀವಿ. ಅವತ್ತೇನೆ ಹೋಗಿ ನೋಡ್ತೀವಿ ಅಂತಂದ್ರು. 2 ವರ್ಷ ಅದಕ್ಕೆ ಕಾಮಗಾರಿ ಚಾಲನೆ ಮಾಡ್ತೀವಿ ಅಂತ ಹೇಳಿದ್ರು. 2 ವರ್ಷ ಇದಿರುತ್ತೆ, ಮೇಂಟೆನೆನ್ಸ್ ಇರುತ್ತೆ ಅಂತೇಳಿ. 2 ವರ್ಷ ಮೇಂಟೈನ್ ಇರುತ್ತೆ, ಆಯ್ತು ಅಗ್ರಿ ಮಾಡ್ಕೊಳ್ಳೋಣ. ಕಾಮಗಾರಿ ಮಾಡಿ ಈಗ ಜನವರಿ ಡಿಸೆಂಬರಲ್ಲಿ ಹೆಚ್ಚು ಕಡಿಮೆ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ. ಮಾರ್ಚ್ ಎಂಡಿ ಕಾಮಗಾರಿ ಮುಗಿಸಿದ್ದಾರೆ. ಎಷ್ಟು ಕಿಲೋಮೀಟ್ರು? 9 ಕಿಲೋಮೀಟರ್ ರೋಡ್ ಆಗ್ಬೇಕಾಗಿರೋದನ್ನ 8 ಕಿಲೋಮೀಟರ್ ರೋಡ್ ಮಾಡಿದ್ದಾರೆ. ಆ ರೋಡ್ನ ಮಾಡಿ ಮುಗಿಸಿದೀವಿ. ನಾವು ಇದನ್ನ ಕಿತ್ಬಿಟ್ಟು ಮತ್ತೆ ಹೊಸದಾಗಿ ವೆಟ್ ಮಿಕ್ಸ್ ಹಾಕಿದೀವಿ ಸರ್. ಮೊನ್ನೆ ಮಳೆ ಬರಲಿ, ಮಳೆ ಬಂದಾದ್ಮೇಲೆ ಕಾರ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಹೇಳಿದ್ದಾರೆ ಒಬ್ರು. ಆಮೇಲೆ ಇದೇ ಶಾಸಕರು ಹೇಳ್ತಾರೆ, ಆ ರೋಡಿಗೆ ಹೋದಾಗ ಇಲ್ಲಿ JJMದು ಫ್ಲೋಟೇಜ್ ಇತ್ತು, ಪೈಪ್ಗಳೋಗಿದೆ. ಆ ಪೈಪ್ಗಳ ಹೋಗಿರೋದ್ರಿಂದ ಸಿಂಕೇಜ್ ಬಂದಿದೆ. ಸಿಂಕೇಜಿಂದ ಕೆಲವು ಕಡೆ ಹಂಗಾಗಿದೆ ಡ್ಯಾಮೇಜಸ್ ಅಂತ ಹೇಳ್ತಾರೆ. ಆಯ್ತು, ಸಿಂಕೇಜ್ ಬರುತ್ತೆ ಅಂತ ನೀವೇನ್ ಮಾಡ್ತಿದ್ರಿ? ನನ್ನ ಪ್ರಶ್ನೆ. ಈಗ ಅಲ್ಲಿ JJMದು ಪೈಪ್ ಹೋಗಿದೆ, ಒಪ್ಕೊಳ್ಳೋಣ. JJM ಪೈಪ್ ಹಾಕಿದ್ದೆ ಅವಾಗ 1.5 ವರ್ಷದ ಹಿಂದ್ಗಡೆ. 1.5 ವರ್ಷದಿಂದ ಇಲ್ಲಿ ತನಕ ಸೆಟ್ ಆಗಿಲ್ವಾ? ಸೆಟ್ ಆಗಿದೆ ಅನ್ಕೊಳ್ಳಿ. ಅದ್ರ ಮೇಲೆ ಇವ್ರು ಹೋದಾಗ ಸಿಂಕೇಜ್ ಬಂದಾಗ ಅದು ಹೆಂಗ್ ಸಿಂಕೇಜ್ ಬರುತ್ತೆ ಅಂತ ಇವ್ರು ಇಂಜಿನಿಯರ್ಸ್ ಏನ್ ಮಾಡ್ತಿದ್ರು? ಅದು ಕ್ವಾಲಿಟಿ ಕಡಿಮೆ ಮಾಡಿರೋದ್ರಿಂದ ಅಲ್ಲಿ ಸಿಂಕೇಜ್ ಬಂದಿರುತ್ತೆ. ಈಗ ಡಂಬಲ್ಸ್ ಮಾಡಬೇಕು, ಡಂಬಲ್ಸ್ ಮಾಡಿರಲ್ಲ, ವೆಟ್ ಮಿಕ್ಸ್ ಸರಿ ಪ್ರಮಾಣದಲ್ಲಿ ಹಾಕ್ಬೇಕು, ಅದನ್ನೂ ಹಾಕಿಲ್ಲ. ಅದನ್ನ ಹಾಕ್ತಲೇ ಇದ್ದಾಗ ರೋಡ್ ಡ್ಯಾಮೇಜ್ ಆಗಬೇಕು. ರೋಡ್ ಡ್ಯಾಮೇಜ್ ಆಗಿದೆ. ಈ ಶೋಲ್ಡರ್ಸ್ಗಳಿಗೆ ಗ್ರಾವೆಲ್ ಹಾಕ್ಬೇಕು ಅಂತೇಳಿ ಎಸ್ಟಿಮೇಷನ್ ಅಲ್ಲಿ ತೋರಿಸಿದ್ದಾರೆ. ಆ ಶೋಲ್ಡರಿಗೆ ಗ್ರಾವೆಲ್ ಇದನ್ನ ಯಾರು ಗ್ರಾವೆಲ್ ಅಂತೇಳಿ ಒಪ್ಕೊಳ್ತೀರಾ? ಯಾರಾದ್ರೂ ಒಬ್ರು ಒಪ್ಕೊಳ್ತೀರಾ ಇದು ಗ್ರಾವೆಲ್ ಅಂತ ಹೇಳ್ಬಿಟ್ಟು?
JD ಮನ್ ತಗೊಬಂದ್ಬಿಟ್ಟು ಶೋಲ್ಡರ್ಸ್ಗೆ ನೀವು ಕವರಿಂಗ್ ಕೊಡ್ತೀರಿ ಅಂತ ಅಂದಾಗ ಇಂಜಿನಿಯರು ಕಾಮಗಾರಿ ಮಾಡ್ತಾ ಇದಾರ ಅಥವಾ ಕಾಂಟ್ರಾಕ್ಟರ್ ಹತ್ರ ಪರ್ಸೆಂಟೇಜ್ ಇಸ್ಕೊಳ್ಳೋಕ್ಕೋಸ್ಕರ ಈ ಕಾಮಗಾರಿ ಕೆಲಸ ಮಾಡ್ತಾ ಇದಾರ ಅಂತೇಳಿ ನನಗೆ ಗೊತ್ತಿಲ್ಲ. ಆ ಇಂಜಿನಿಯರ್ ಅಥವಾ ಕಾಂಟ್ರಾಕ್ಟರ್ ಮುಖಾಂತರ ಏನಾದ್ರು ಶಾಸಕರಿಗೆ ದುಡ್ಡು ಹೋಗ್ತಾ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಇಲ್ಲಿ ಇದನ್ನ ಅವ್ರು ಪ್ರೂವ್ ಮಾಡ್ಕೋಬೇಕು ಏನಾಗಿದೆ ಅಂತ ಹೇಳ್ಬಿಟ್ಟು. ಬಹುಶಃ ಆಗ್ಬೋದು, ಯಾಕೆಂದ್ರೆ ಪ್ರತಿ ಮೀಟಿಂಗ್ ಅಲ್ಲಿ ಆಗಿರ್ಬೋದು, ಪ್ರತಿ ಇದರಲ್ಲಾಗಿರ್ಬೋದು, ವೇದಿಕೆಯಲ್ಲಿ ಅವರು ಸಭೆ ಸಮಾರಂಭಗಳಲ್ಲಿ ಹೇಳೋದು ಒಂದೇ ಮಾತು, ನನ್ನ ಬೇಲೂರು ಅಸೆಂಬ್ಲಿಲಿ ನಾನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ, ನನ್ನಲ್ಲಿ ಕ್ವಾಲಿಟಿ ಆಫ್ ಕೆಲಸ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಭ್ರಷ್ಟಾಚಾರ ನಿಂತೇ ಇಲ್ಲ. ನಾವು ವಿರೋಧ ಮಾಡಿದೀವಿ, ಗ್ರಾಮಸ್ಥರು ವಿರೋಧ ಮಾಡಿದ್ದಾರೆ. ಇಷ್ಟು ವರ್ಷ ಆಗಿಲ್ಲ, 3 ತಿಂಗಳಾಗಿರೋದು. ನಾನ್ ಪತ್ರಿಕಾಗೋಷ್ಠಿ ನೋಡ್ಬಿಟ್ಟು ನಾವು ವಾಲಂಟಿಯರ್ ಆಗಿ ಇನ್ಸ್ಪೆಕ್ಟ್ ಮಾಡಿರೋದು. ಮೇನ್ಲಿ ಸೋಮಶೇಖರ್ PWD ಇಂಜಿನಿಯರ್, ಇವ್ರನ್ನ ಫಸ್ಟ್ ಮಂಜುನಾಥ್ ಇವರಿಬ್ರನ್ನ ಫಸ್ಟ್ ತೆಗೆದಾಕ್ಬೇಕು ಕೆಲಸದಿಂದ ಅಂತ ಹೇಳ್ಬಿಟ್ಟು ನಮ್ದು ಒತ್ತಡ. ಗ್ರಾಮಸ್ಥರು ಬಂದು ನಮಗೆ ಹೇಳಿದಾಗ ಆ ಊರಿನೊಬ್ಬ ಇದೇ ಏನಾದ್ರು ಪ್ರೂವ್ ಆಯ್ತು ಅಂದ್ರೆ ನೀವು ರಾಜೀನಾಮೆ ಕೊಡಕ್ ರೆಡಿ ಇದ್ದೀರಾ? ಯಾವ್ದ್ರಲ್ಲೂ ಒಂದು ಪ್ರೀತಿ ಇರಲಿಲ್ಲ. ಇದ್ಕಿದ್ದಂಗೆ ದಿಢೀರ್ ಅಂತೇಳಿ PWD ಇಲಾಖೆದೊಂದು ಪ್ರೆಸ್ ನೋಟ್ ಆಗಿದ ತಕ್ಷಣ ದಿಢೀರ್ ಅಂತೇಳಿ ಪ್ರೀತಿ ಬಂದ್ಬಿಟ್ಟಿದೆಯಲ್ಲ ಅಫಿಷಿಯಲ್ಸ್ ಮೇಲೆ. ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನೋದು ನಾನು ನೋಡ್ಬೇಕು. ಪ್ರತಿ ಮೀಟಿಂಗ್ ಅಲ್ಲೂ ಬೈಗಲ ಅಫಿಷಿಯಲ್ಸ್ಗೆ ಏಕವಚನ ಪ್ರಯೋಗ, ಲೋಫರ್, ಬೇಕಪ್ಪ, ಇದು ಮಾತಾಡ್ಕೊಂಡು ಬಂದ್ರು. ಬಟ್ ಈ ವಿಚಾರದಲ್ಲಿ ಯಾಕೆ ಬರಲಿಲ್ಲ? ನಮ್ ರಿಲೇಟಿವ್ ಅಂತ ಬರಲಿಲ್ಲ, ಅಥವಾ ನೀವು ಇದ್ರಲ್ಲಿ ಏನಾದ್ರು ಇನ್ವಾಲ್ವ್ಮೆಂಟ್ ಇದೆಯಾ ಅಂತೇಳಿ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರ ಮೇಲೆ ಅತಿಯಾದ ಪ್ರೀತಿ ಬಂದ್ಬಿಟ್ಟಿದೆ. ಅದೇ ಈಗ ನೋಡ್ತಾ ಇದ್ದೀರಲ್ಲ ನೀವೇನೆ, ಪೂರಾ ಭ್ರಷ್ಟಾಚಾರನೇ. ತಾಲೂಕ್ ಆಫೀಸ್ಗೆ ಹೋಗು, PWDಗೆ ಹೋಗು, PRDಗೆ ಹೋಗು, ಯಾವ ಇಲಾಖೆಗೆ ಹೋದ್ರು ಭ್ರಷ್ಟಾಚಾರ. ಅಷ್ಟೊಂದು ಆಪಾದನೆ ಮಾಡಿದ್ರು. ಸನ್ಮಾನ್ಯ ಮಾಜಿ ಸಚಿವರು ಬಂದ್ಬಿಟ್ಟು ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ರು. ಅವರ ಶಾಸಕರಿಗೆ ಒಂದು ಕಂಚನ್ಗಾದ್ರೂ ಒಂದು ಕಂಪ್ಲೇಂಟ್ ಮಾಡಲಿಲ್ಲ ಸಮಾಜ ಕಲ್ಯಾಣ ಇಲಾಖೆ ಮೇಲೆ. ಈ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು ಸಾವಿರಾರು ಕೋಟಿ ದುಡ್ಡು ಹೊಡೆದ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ. ಇವತ್ತವರೆಗೂ ಇನ್ಸ್ಪೆಕ್ಟ್ ನಡೀತಿದೆ. ಅವ್ರಿಗೆ ಒಂದು ನನ್ನ ತಾಲೂಕು ನಾನು ಹಿಡಿತಾ ಇರ್ಬೇಕು, ಬಡ ಮಕ್ಕಳದ್ದು ಒಂದು ದುಡ್ಡು ತಿಂತಾ ಇದ್ದಾರೆ ಅಂತ ಹೇಳಿ ಅಂದಾಗ ಒಂದು ಕಳಕಳೆ, ಸಾಮಾಜಿಕ ಕಳಕಳೆಯಿಂದನಾರು ಒಂದು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ಅದನ್ನು ಮಾಡಲಿಲ್ಲ, ಏನು ಮಾಡಲಿಲ್ಲ. ಎಲ್ಲ ನಾವೇ ಮಾಡೋದಾದ್ರೆ ಪ್ರತಿಯೊಂದು ಯಾವ ಇಲಾಖೆ ತಗೊಳ್ಳಿ KDP ಸದಸ್ಯರು, ಯಾವ ಇಲಾಖೆ ತಗೊಳ್ಳಿ KDP ಸದಸ್ಯರು. ಹೌದು, ನಮಗೆ ಇನ್ಸ್ಪೆಕ್ಟ್ ಮಾಡೋ ಅಂತ ಪರ್ಮಿಟ್ ಅಥಾರಿಟಿ ನಮಗೆ ಕೊಟ್ಟಿದ್ದಾರೆ. ನಾವು ಮಾಡ್ತೀವಿ ಇನ್ಸ್ಪೆಕ್ಷನ್, ನಾವು ಮಾಡ್ಬಿಟ್ಟು ಇದು ಮಾಡ್ತಿದ್ವಿ, ಎಲ್ಲ ಕಡೆನೂ ಮಾಡ್ತಿದೀವಿ. ನಾವೇ ಮಾಡ್ಬೇಕಾದ್ರೆ ಶಾಸಕರು ಅಂತೇಳಿ ಯಾಕೆ ಬೇಕು ನಮಗೆ? ಶಾಸಕರು ಅನ್ನೋದೇನಕ್ಕೆ ಬೇಕು ನಮಗೆ ಅಲ್ವಾ? ರಾಜೀನಾಮೆ ಕೊಡ್ಲಿ ಅವರು, ನಾವು ಮಾಡಿ ತೋರಿಸ್ತೀವಿ. ಸುಮ್ಮನೆ ಜನ ನಮಗಲ್ಲಪ್ಪ ನೀವು ಮಾಡಿದೀರಾ ಅಂತ ಅಂತಾರೆ. ಜನ ಆಶೀರ್ವಾದ ಮಾಡಿರೋದು ನಮಗ ಸ್ವಾಮಿ, ನಿಮಗ? ಫಸ್ಟು ಜನ ಆಶೀರ್ವಾದ ಮಾಡಿರೋದು ನಿಮಗೆ. ನೀವು ಮಾಡ್ಬೇಕಾಗಿರೋದು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ನಿಮ್ಮನ್ನು ಪ್ರಶ್ನೆ ಮಾಡೋ ಅಂತ ಅಧಿಕಾರ ನಮಗಿದೆ. ನಮಗಿಲ್ಲ ಅಂತ ಅಂದಾಗ ಬೇಕಾದ್ರೆ ಹೇಳೋಣ ಬೇರೆದನ್ನ. JJM ಈಗ ಜಲ್ ಜೀವನ್ ಮಿಷನ್ ನಡೀತಿದೆ. OITಗಳು ಇವತ್ತು ನೋಡಿ ಅವರ ಇದನ್ನ ತೋರಿಸ್ತಾ ಇದಾರೆ ನಮಗೇನು ಒಳ್ಳೆ ಕಾಮಗಾರಿ ಮಾಡಿದೀನಿ ಅಂತ ಹೇಳ್ಬಿಟ್ಟು.